ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸುಪ್ರೀ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಪ್ರಿಯಾಂಕಾ ಸುನಿಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಂಡು ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವು ಆಲ್ರೆಡಿ ತಮ್ಲೈನ್ ನೋಡಿದಾಗೆ ಗೃಹಲಕ್ಷ್ಮಿಯ ಒಂದು 11ನೇ ಕಂತಿನ ಹಣ ಎಲ್ರಿಗೂ ಕೂಡ ಬರ್ತಿದೆ, ಕೆಲವೊಬ್ಬರಿಗೆ ಬಂದಿಲ್ಲ. ಸೊ 11ನೇ ಕಂತಿನ ಹಣ ಬರಬೇಕು ಅಂದರೆ ಈ ಒಂದು ಕೆಲಸನ ಕಡ್ಡಾಯವಾಗಿ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ನೀವು ಆಲ್ರೆಡಿ ನನ್ನ ತಮ್ಲೈನಲ್ಲಿ ಕೂಡ ನೋಡಿದ್ದೀರಾ. ಸೊ ಏನು ಕಡ್ಡಾಯವಾಗಿ ಏನು ಮಾಡಬೇಕು, ಅಥವಾ ಇದು ಕಡ್ಡಾಯವಾಗಿ ಮಾಡಬೇಕು ಅನ್ನೋದು ಸುಳ್ಳು ನಿಜನೋ ಎಲ್ಲ ಕಡೆ ಹರಿದಾಡ್ತಿದೆ. ಏನಪ್ಪ ಇದು ಅಂತ ಹೇಳ್ಬಿಟ್ಟು ನೋಡೋಣ. ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ನೋಡ್ತಿದ್ರ, ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ, ಅಲ್ಲಿ ಹಾಲ್ ಅಂತ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ. ನನ್ನ ಎಲ್ಲ ವಿಡಿಯೋಸ್ ಕೂಡ ನಿಮಗೂ ಕೂಡ ಬರುತ್ತೆ. ಹಾಗೆಯೇ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ. ಎಲ್ರಿಗೂ ಗೊತ್ತಿರೋ ಹಾಗೆ ಗೃಹಲಕ್ಷ್ಮಿ 11ನೇ ಕಂತಿನ ಹಣ ಬಿಡುಗಡೆಯಾಗಿ ಒಂದು ವಾರ ಆಯಿತು. ಆದರೂ ಕೂಡ ಗೃಹಲಕ್ಷ್ಮಿ 11ನೇ ಕಂತಿನ ಹಣ ಕೆಲವರಿಗೆ ಬಂದಿದೆ, ಕೆಲವೊಬ್ಬರಿಗೆ ಬಂದಿಲ್ಲ. ಹಾಗೆಯೇ ಕೆಲವರಿಗೆ ಬರ್ತಾನೆ ಇದೆ. ಆದರೆ 9ನೇ ಕಂತಿನ ಹಣ ಕೂಡ ಬರ್ತಿದೆ, ಹಾಗೆ 8ನೇ ಕಂತಿನ ಹಣ ಕೂಡ ಬರ್ತಿದೆ. ಇನ್ನು ಕೆಲವರಿಗೆ 8ನೇ ಕಂತಿನ ಹಣನೂ ಬಂದಿರಲ್ಲ, 9ನೇ ಕಂತಿನ ಹಣ ಕೂಡ ಬಂದಿರಲ್ಲ. ಲೇಟಾಗಿ ಅವ್ರಿಗೂ ಕೂಡ ಬರ್ತಾನೆ ಇರುತ್ತೆ. ಒಂದು ಟೆಕ್ನಿಕಲ್ ಇಶ್ಯೂಯಿಂದ ಕೂಡ ಬಂದಿರಲ್ಲ ಅವ್ರಿಗೂ ಕೂಡ ಬರುತ್ತೆ ಅಂತ ಹೇಳ್ಬಿಟ್ಟು ಸರ್ಕಾರದಿಂದ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಹಾಗೆ ಕೆಲವೊಬ್ಬರಿಗೆ ಪೆಂಡಿಂಗ್ ಹಣನೂ ಸೇರಿಸಿ ಒಂದು 9ನೇ ಕಂತಿನ ಹಣದಿಂದ ಬಂದಿಲ್ಲ ಅಂದರೆ ಅವ್ರಿಗೆ ಪೆಂಡಿಂಗ್ ಹಣನೂ ಸೇರಿಸಿ ಒಂದು 6,000 ಆಗಿರ್ಬೋದು, 4,000 ಆಗಿರ್ಬೋದು, ಆ ಥರ ಅವರಿಗೆ ಆಗ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಇನ್ನು ಕೆಲವರಿಗೆ ಒಂದು ಅನ್ನಭಾಗ್ಯ ಯೋಜನೆಯಡಿ ಏನು ಹಣ ಬರ್ತಿದೆ ಅದು ಕೂಡ ಪೆಂಡಿಂಗ್ ಹಣನೂ ಸೇರಿಸಿ ಏಪ್ರಿಲ್ ತಿಂಗಳದು ಸೇರಿಸಿ, ಹಾಗೆ ಜೂನ್ ತಿಂಗಳಲ್ಲಿ ಅವ್ರಿಗೆ ಅಕ್ಕಿ ಹಣ ಹಾಕ್ತಿದ್ದಾರೆ. ಇನ್ನು ಕೆಲವೊಬ್ರಿಗೆ ಹಾಕಿಲ್ಲ, ಕೆಲವೊಬ್ರಿಗೆ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಫ್ರೆಂಡ್ಸ್. ಇವಾಗ ಏನಾಗ್ತಿದೆ ಅಂದರೆ ಒಂದು 11ನೇ ಕಂತಿನ ಹಣ ಬಿಡುಗಡೆ ಆಯಿತು. ನೆಕ್ಸ್ಟ್ ಡೇನೇ ಎಲ್ಲ ಕಡೆ ಹರಿದಾಡ್ತಿರೋದು ಫೇಕ್ ನ್ಯೂಸ್ ಹರಿದಾಡ್ತಿದೆ. ಯಾರು ಕೂಡ ನಂಬಕ್ಕೆ ಹೋಗಬೇಡಿ ಅಂತ ಹೇಳ್ಬಿಟ್ಟು ಸರ್ಕಾರದಿಂದನೂ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಏನಪ್ಪ ಅದು ಫೇಕ್ ನ್ಯೂಸ್ ಹರಿದಾಡ್ತಿದೆ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ, ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಅನ್ನಭಾಗ್ಯ ಯೋಜನೆ ಆಗಿರ್ಬೋದು, ಒಂದು ಗ್ಯಾರಂಟಿ ಯೋಜನೆಗಳು ಏನಿದ್ದಾವೆ 5 ಗ್ಯಾರಂಟಿ ಯೋಜನೆಗಳು, ಯುವ ನಿಧಿ, ಶಕ್ತಿ ಯೋಜನೆ ಆಗಿರ್ಬೋದು, ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಹಾಗೆಯೇ ಗೃಹ ಜ್ಯೋತಿ ಯೋಜನೆ ಆಗಿರ್ಬೋದು, ಮೊದಲಿಂದನೂ ಕೂಡ ಒಂದು ನಿಲ್ಲಿಸ್ತಾರೆ, ಮುಂದುವರ್ಸ್ಕೊಂಡು ಹೋಗಲ್ಲ ಅಂತ ಹೇಳ್ಬಿಟ್ಟು ಹೇಳಿದರು. ಸೊ ಫೈನಲ್ ಆಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮ್ಯಾಮ್ ಮತ್ತು ಸಿದ್ದರಾಮಯ್ಯ ಸರ್ ಅವರೇ ಎಲ್ಲರೂ ಕೂಡ ಈ ಒಂದು ಗ್ಯಾರಂಟಿ ಯೋಜನೆಗಳನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ ಅಂತ ಹೇಳ್ಬಿಟ್ಟು, ನಮ್ಮ ಎಲೆಕ್ಷನ್ಗೋಸ್ಕರ ನಾವು ಈ ಯೋಜನೆಗಳನ್ನು ಜಾರಿ ತಂದಿರಲಿಲ್ಲ, ಬಡವ್ರಿಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಜಾರಿ ತಂದಿದ್ವಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸೊ ಫೇಕ್ ನ್ಯೂಸನ್ನು ಹರಿದಾಡ್ತಿದೆ, ಇವಾಗ ಹರಿದಾಡ್ತಿರೋದು ಫೇಕ್ ನ್ಯೂಸ್ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಏನಪ್ಪ ಅದು ಫೇಕ್ ನ್ಯೂಸ್ ಹರಿದಾಡ್ತಿರೋದು ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಫ್ರೆಂಡ್ಸ್, ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತು ಬರಬೇಕಂದ್ರೆ ಕಡ್ಡಾಯವಾಗಿ ಈ ಕೆಲಸ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಬೇಕು. ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಹಣ ನಿಮಗೆ ಸಿಗಬೇಕು ಅಂದರೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಬೇಕು, ಇಲ್ಲ ರೇಷನ್ ಕಾರ್ಡ್ ಲಿಂಕ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಫೇಕ್ ನ್ಯೂಸ್ ಹರಿದಾಡ್ತಿತ್ತು. ಎಲ್ರಿಗೂ ಕೂಡ ಗೊತ್ತೇ ಇರುತ್ತೆ. ಅದನ್ನೆಲ್ಲ ನೀವು ನಂಬಕ್ಕೆ ಹೋದರೆ ನಿಮಗೆ ಯಾವುದೇ ತರಹದ ಒಂದು ಆಧಾರ್ ಕಾರ್ಡ್ ಲಿಂಕ್ ಆಗಿರ್ಬೋದು, ರೇಷನ್ ಕಾರ್ಡ್ ಲಿಂಕ್ ಆಗಿರ್ಬೋದು, ಯಾವುದೇ ತರಹದ ಲಿಂಕನ್ನು ನಮ್ಮ ಒಂದು ಯೋಜನೆಯಡಿ 2,000 ರೂಪಾಯಿ ಬರ್ತಿದೆ, ಗೃಹಲಕ್ಷ್ಮಿ ಯೋಜನೆಯಡಿ 2,000 ರೂಪಾಯಿ ಏನು ಬರ್ತಿದೆ, ಅದಕ್ಕೆ ಯಾವುದೇ ತರಹದ ಲಿಂಕ್ ಮಾಡಿಸೋದಕ್ಕೆ ಸರ್ಕಾರದಿಂದ ಹೇಳಿಲ್ಲ. ದಯವಿಟ್ಟು ಈ ಎಲ್ಲ ಕಡೆ ಹರಿದಾಡ್ತಿದೆ ಅಲ್ವಾ, ಅದನ್ನು ನಂಬಕ್ಕೆ ಹೋಗ್ಬೇಡಿ. ಯಾವುದೇ ತರಹದ ಒಂದು ಲಿಂಕನ್ನು ಕೊಡಬೇಕಾಗಿಲ್ಲ, ಮಾಡಿಸ್ಬೇಕಾಗಿಲ್ಲ ಅಂತಲೇ ಹೇಳ್ಬೋದು. ಯಾವುದೇ ಒಂದು ಆಧಾರ್ ಲಿಂಕ್ ಆಗಿರ್ಬೋದು, ರೇಷನ್ ಕಾರ್ಡ್ ತಿದ್ದುಪಡಿ ಆಗಿರ್ಬೋದು, ಯಾವುದೇ ಥರ ಒಂದು ಲಿಂಕನ್ನು ಕೊಡಬೇಕಾಗಿಲ್ಲ. ಯಾರು ಕೂಡ ನಂಬೋದಕ್ಕೆ ಹೋಗಬೇಡಿ. ಹಾಗೆಯೇ ಯಾವುದೇ ಒಂದು ಅರ್ಜಿಯನ್ನು ಹಾಕೋದಕ್ಕೆ ಹೋಗಬೇಡಿ, ಯಾವುದೇ ಒಂದು ಸ್ಟೇಟಸನ್ನು ಚೆಕ್ ಮಾಡಿಸೋದಕ್ಕೆ ಹೋಗಬೇಡಿ. ಕೆಲವೊಂದು ಕಡೆ ಕೆಲವೊಬ್ರು ಹೋಗ್ತಿದ್ದಾರೆ ಕೂಡ. ಎಲ್ರಿಗೂ ಗೊತ್ತಿರೋ ಹಾಗೆ ತುಂಬಾ ಜನ 11ನೇ ಕಂತಿನ ಹಣ ಬಂದಿರಲಿಲ್ಲ, ಇವಾಗ ಒಂದು ವಾರದಿಂದ ಬಿಡುಗಡೆ ಮಾಡಿದ್ದಾರೆ ಅಷ್ಟೇ. ಬಿಡುಗಡೆ ಆಗೋದಕ್ಕೂ ಮುಂಚೆನೇ ಕೆಲವೊಬ್ರು ಅಷ್ಟು ಜನ ಒಂದು ಯೂಟ್ಯೂಬಲ್ಲಿ ಆಗಿರ್ಬೋದು ಎಲ್ಲ ಕಡೆ ಒಂದು ಫೇಕ್ ನ್ಯೂಸನ್ನು ನೋಡಿಕೊಂಡು ಎಲ್ಲ ಕಡೆ ಒಂದು ಅರ್ಜಿ ಹಾಕೋದಕ್ಕಾಗಿರ್ಬೋದು, ಆಧಾರ್ ಕಾರ್ಡ್ ಲಿಂಕ್ ಮಾಡಿಸೋದಕ್ಕೆ ಆಗಿರ್ಬೋದು ಎಲ್ಲ ಕಡೆ ಹೋಗ್ತಿದ್ರು. ಆ ಥರ ಹೋಗ್ಬಿಡಿ ಅಂತಲೇ ಹೇಳಿದ್ದಾರೆ. ಸರ್ಕಾರದಿಂದನೇ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಯಾವುದೇ ತರಹದ ಆಧಾರ್ ಕಾರ್ಡ್ ಲಿಂಕ್ ಆಗಿರ್ಬೋದು, ರೇಷನ್ ಕಾರ್ಡ್ ಲಿಂಕ್ ಆಗಿರ್ಬೋದು, ಯಾವುದೇ ತರಹದ ಲಿಂಕನ್ನು ಮಾಡಿಸ್ಬೇಕಾಗಿಲ್ಲ. ಗೃಹಲಕ್ಷ್ಮಿ ಯೋಜನೆಗೆ ಮಾಡಿಸ್ಬೇಡಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಇಷ್ಟು ಕೂಡ ಇವತ್ತಿನ ಒಂದು ವಿಡಿಯೋ ಆಗಿರುತ್ತೆ. ಯಾವುದೇ ತರಹದ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಅನ್ನಭಾಗ್ಯ ಯೋಜನೆ ಆಗಿರ್ಬೋದು, ಯಾವುದಕ್ಕೂ ಕೂಡ ಒಂದು ಆಧಾರ್ ಲಿಂಕ್ ಆಗಿರ್ಬೋದು, ಆಧಾರ್ ಅಪ್ಡೇಟ್ ಆಗಿರ್ಬೋದು, ಯಾವುದೂ ಕೂಡ ಮಾಡಿಸೋದಕ್ಕೆ ಹೋಗಬೇಡಿ. ಸುಳ್ಳು ಮಾಹಿತಿ ಅಂತಲೇ ಹೇಳ್ಬೋದು. ಹಾಗೆಯೇ 10 ವರ್ಷದ ಹಿಂದಿನ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡೋಕ್ಕೆ ಹೇಳಿದ್ರು ಅಷ್ಟೇ, ಅದನ್ನು ಬೇಕಾದರೆ ಅಪ್ಡೇಟ್ ಮಾಡಿಸ್ಕೊಳ್ಳಿ. ಬೇರೆ ಯಾವುದೇ ತರಹವಾಗಿ 11ನೇ ಕಂತಿನ ಹಣ ಬಂದಿಲ್ವಲ್ಲ ಅಪ್ಡೇಟ್ ಮಾಡಿಸಿ ಅಂದರೆ ನೀವು ಅಪ್ಡೇಟ್ ಮಾಡಿಸೋದಕ್ಕೆ ಹೋಗಬೇಡಿ. ಅದು ಸುಳ್ಳು ಮಾಹಿತಿ ಅಂತಲೇ ಹೇಳ್ಬಿಟ್ಟು ನೋಡ್ಬೋದು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಕೊಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ, ಅದರಲ್ಲಿ ಹಾಲ್ ಅಂತ ಇರುತ್ತೆ ಅದನ್ನು ಕ್ಲಿಕ್ ಮಾಡಿಕೊಡಿ. ನನ್ನ ಎಲ್ಲ
ಎಲ್ಲ ವಿಡಿಯೋಸ್ ಕೂಡ ನಿಮಗೂ ಕೂಡ ಬರುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೋ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ.